ನಮಸ್ಕಾರ. ಕರ್ನಾಟಕ ಗೂಳಿಯ ಮೇಲೆ ಭಾವಚಿತ್ರ, ಸ್ಟಾರ್ ನಟ ಶಿವಣ್ಣನಿಗೂ ಗೊತ್ತು ಗಿಲ್ಲಿಯ ಗತ್ತು ಎನ್ನುವಂಥ ವಿಚಾರದೊಳಗೆ ಮಾತಾಡಕ್ಕೆ ಬಂದ್ಬಿಟ್ಟಿನಿ. ಏನಪ್ಪ ಅಂತ ಇವತ್ತು ಕರ್ನಾಟಕದೊಳಗೆ ಏನು ಕ್ರೇಜ್ ಅಪ್ಪ, ಅಬಾಬಾಬಾಬಾಬಾ, ಈ ಕ್ರೇಜ್ ನಾನು ಯಾವತ್ತೂ ಕೂಡ ನೋಡಿಲ್ಲ. ಕರ್ನಾಟಕದೊಳಗೆ ಇತಿಹಾಸ ಬರೆದಂಥ ಗಿಲ್ಲಿ ಅಂತೇಳಿ ಒಂದು ಬುಕ್ಕನ್ನು ಕೂಡ ಬರಿಬೋದು. ಅಷ್ಟರ ಮಟ್ಟಿಗೆ ಅದ್ಭುತವಾಗಿರುವಂಥ ಜನಸ್ಪಂದನೆ ಮತ್ತು ಜನರ ಪ್ರತಿಕ್ರಿಯೆ ಅಬಾಬಾಬಾಬಾಬಾ ಈ ರೇಂಜ್ಗೆ ಇಷ್ಟೊಂದು ಈ ಪರಿಪ್ರಮಾಣದಲ್ಲಿ ಅಭಿಮಾನಿ ಬಳಗ, ಈ ಪರಿಪ್ರಮಾಣದಲ್ಲಿ ಒಂದು ಪ್ರಮೋಷನ್ ಮಾಡ್ತಾರೆ. ಅದು ಬಿಗ್ ಬಾಸ್ ವಿಚಾರದಲ್ಲಿ ಅಂತಂದ್ರೆ ಅದು ಗಿಲ್ಲಿಯ ದಾಖಲೆ ಅಂತಲೇ ಕರಿಬೋದು. ಯಾಕಪ್ಪ ಅಂತಂದರೆ ಇವತ್ತು ನೀವು ವಿಚಾರ ಮಾಡ್ಬೋದು, ಯಾವುದೇ ಬಿಗ್ ಬಾಸ್ ಅಲ್ಲಿ ಆಗಲಿ, ಯಾವುದೇ ಶೋಲದಾಗಲಿ, ಯಾವುದೇ ರಾಜಕಾರಣಿಗಾಗಲಿ ಈ ರೇಂಜಿಗೆ ಪ್ರಮೋಷನ್ ಸಿಕ್ಕಿಲ್ಲ, ಈ ರೇಂಜಿಗೆ ಪ್ರಚಾರ ಸಿಕ್ಕಿಲ್ಲ, ಈ ರೇಂಜಿಗೆ ಮತಗಳು ಸಿಕ್ಕಿಲ್ಲ. ಅಬಾಬಾಬಾಬಾಬಾ ನಾನು ನೋಡಿದ ಮಟ್ಟಿಗೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಿಗ್ ಬಾಸ್ ಇತಿಹಾಸದಲ್ಲಿ ಯಾವ ಭಾಷೆಯಲ್ಲಾಗಿಲ್ಲ, ತಮಿಳಲ್ಲಾಗಿಲ್ಲ, ತೆಲುಗಲ್ಲಾಗಿಲ್ಲ, ಹಿಂದಿ ಆಗಿಲ್ಲ, ಕನ್ನಡ ಆಗಿಲ್ಲ, ಯಾವ ಸುಡುಗಾಡು ಯಾವ ಭಾಷೆಗಾಗಿಲ್ಲ, ಮೊಟ್ಟ ಮೊದಲ ಬಾರಿಗೆ ಈ ಕನ್ನಡದೊಳಗೆ ಸೀಸನ್ 12ರ ಗಿಲ್ಲಿ ಬಗ್ಗೆ ಈ ರೇಂಜಿಗೆ ಅಬಾಬಾಬಾಬಾಬಾಬಾಬಾ ಅದ್ರ ಬಗ್ಗೆ ಹೇಳೋಕ್ಕೂ ಕೂಡ ನನಗೆ ಅದು ಮಾತುಗಳೇ ಬರ್ತಾ ಇಲ್ಲ. ಏನು ಓರಿ ಮೇಲೆ ಒಂದು ಭಾವಚಿತ್ರ ಮಾಡ್ರೆ ಅದನ್ನ ನೋಡಕ್ಕೆ ಜನಸಾಗರ, ಇಡೀ ಜನಸಾಗರವೇ ಹರಿದು ಬಂದ್ಬಿಟ್ಟದ. ಈ ಸಂಕ್ರಾಂತಿ ಒಳಗೆ ಅಲ್ಲಿ ಮಂಡ್ಯದೊಳಗಾಗಿರಲಿ, ದಕ್ಷಿಣ ಕನ್ನಡದೊಳಗಾಗಲಿ, ಮುಂದುವರೆದಂತಹ ಪ್ರದೇಶಗಳ ಹಳ್ಳಿಗಳಲ್ಲಿ ಈ ಸಂಕ್ರಾಂತಿ ಹಬ್ಬದೊಳಗೆ ಮೆರವಣಿಗೆ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಕಾರವಣಿಗೆ ಮಾಡ್ತೀವಿ, ಆ ಕಡೆ ಏನು ಮಾಡ್ತಾರಪ್ಪ ನಾವು ಸಂಕ್ರಾಂತಿ ಒಳಗೆ ಮಾಡ್ತಾರೆ. ಆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಓರಿಗೆ, ಆ ಓರಿ ಮೇಲೆ ಗಿಲ್ಲಿ ಚಿತ್ರವನ್ನು ಬರ್ತಾರೆ. ಅದನ್ನ ನೋಡಕ್ಕೆ ಜನಸಾಗರ, ಬಿಲ್ಡಿಂಗ್ ಮೇಲೆ ಹತ್ತಿ ನಿಂತವ, ದಾರಿ ನಿಂತ ಹೂವು ಹೋಗಿತ್ತೆ, ಹೂವು ದೊಡ್ಡ ಹೂವಿನಾರ ಮಾಡಿಸಿ ಹಾಕಿಬಿಟ್ರೆ ಅಬಾಬಾಬಾಬಾಬಾಬಾ ಗಿಲ್ಲಿ ಇಷ್ಟು ಪುಣ್ಯ ಮಾಡಿದಿ, ನಿನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ಅನ್ಕೊಂಬಿಟ್ಟಿನಿ ನೋಡು. ಗಿಲ್ಲಿ ಅಂತೇಳಿ ಗಲ್ಲಿಯಲ್ಲಿ ಸುದ್ದಿರೋದು ನಾವು ಕೇಳಿದ್ವಿ. ಆದರೆ ಈ ಪರಿಪ್ರಮಾಣದಲ್ಲಿ ಇಷ್ಟೊಂದು ಈ ರೇಂಜ್ಗೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ಇಷ್ಟೊಂದು ಅಭಿಮಾನಿಗಳು ಎಂತೆಂಥ ಸ್ಟಾರ್ ನಟರು ಮಕಾಡೆ ಮಲಿಬಿಟ್ರು. ಒಟ್ಟು ಅವ್ರ ಜೀವನದೊಳಗೆ ಇನ್ನೊಂದಿಮೆ ಗಿಲ್ಲಿ ಥರ ಸಾಧನೆ ಮಾಡ್ಬೇಕಂತೇಳಿ ಪ್ರತಿ ಗಲ್ಲಿ ಹುಡುಗರು ಕೂಡ ವಿಚಾರ ಮಾಡ್ಬೇಕು, ಆ ರೇಂಜಿಗೆ ಏನಾರು ಹೆಸರು ಮಾಡಬೇಕು. ಯಾಕಪ್ಪ ಆತಗೆ ಎಷ್ಟೊಂದು ಹೆಸರು ಬಂತು, ಹೆಂಗೆ ಬಂತು, ಯಾರು ತಂದರು, ಯಾಕೆ ಮಾಡಿದರು, ಯಾಕೆ ಈ ರೇಂಜಿಗೆ ಹೆಸರು ಬರಕತ್ತೈತಪ್ಪ? ಆತ ನ್ಯಾಚುರಲ್ ಸ್ಟಾರ್ ಅಂದ್ರೆ ತನ್ನ ಮನಸ್ಸಲ್ಲಿ ಇರುವಂಥದ್ದನ್ನು ಸಂಪೂರ್ಣವಾಗಿ ಹೇಳಿಬಿಡೋಣ. ಅದು ಉದ್ರಿಗಿದ್ರಿ ಮಾತಾಡಂಗಿಲ್ಲ, ಮತ್ತು ಸುಳ್ಳಿಲ್ಲ, ಸಾಪಡೆ ಇಲ್ಲ. ನೇರವಾಗಿ ನನಗೆ ಕೆಲಸ ಮಾಡಕ್ಕೆ ಬರಲ್ಲ, ನಾನು ಉಂಬಕ್ಕೆ ಬಂದಿನಿ, ತಿಮ್ಮಕ್ಕೆ ಬಂದು ಆಟ ಆಡಕ್ಕೆ ಬನ್ನಿ, ಟಕ್ಕರ್ ಕೊಡ್ಬೇಕಾ ಟಕ್ಕರ್ ಕೊಡ್ತಾನೆ, ಕಾಮಿಡಿ ಮಾಡ್ಬೇಕಾ ಕಾಮಿಡಿ ಮಾಡ್ತಾನೆ, ಹಾಡು ಹೇಳ್ಬೇಕಾ ಹಾಡು ಹೇಳ್ತಾನೆ. ಇನ್ನೇನು ಮಾಡೋ ಮಜ್ಜಾ ಮಾಡಿಬಿಟ್ಟಾನೆ. ಒಟ್ಟು ಒಂದಿನ ಅಷ್ಟು ನಗಡಿ ಆಯ್ತು. ಒಬ್ಬನ ತಲೆ ಬೋಳಿಸಿದ್ರು, ಮೀಸೆ ಬೋಳಿಸಿದ್ರು, ತಲೆನೇ ಕೆಡಿಸಲಿಲ್ಲ. ಕಾಮಿಡಿ ಮಾಡಿದ್ರು, ಎಲ್ಲ ಮಾಡಿದ. ಅವನು ಮಾಡಿದ ಕಾಮಿಡಿಗೆ ಇವರೆಲ್ಲರೂ ಸಿಟ್ಟಾಗಿದ್ದುಂಟು. ಬಟ್ ಅವ್ರು ಮಾಡಿದಂಥ ಕಾಮಿಡಿ ಗಿಲ್ಲಿ ಯಾವತ್ತೂ ಕೂಡ ಸಿಟ್ಟಾಗಲಿಲ್ಲ. ಹೆಣ್ಣಿನ ವಿಚಾರದಲ್ಲೂ ಅಷ್ಟೇ, ಎಷ್ಟೇ ಸಲಿಗೆ ಕೊಟ್ಟರು ಕೂಡ ಕಾವ್ಯ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಅವರಿಬ್ಬರು ಇವತ್ತು ಮನಸ್ಸು ಮಾಡಿದೆಪ್ಪ ಅಂದ್ರೆ ಕಾವ್ಯಾಗಿಂತ 10 ಪಟ್ಟು ಸುಂದರಿಯರಲ್ಲಿ ಇವತ್ತು ಗಿಲ್ಲಿ ಮುಂದೆ ಹೋಗಿ ನಿಂತ್ಕೊಂತಾರೆ. ಅಷ್ಟರ ಮಟ್ಟಿಗೆ ಲವ್ ಆಗಿಬಿಟ್ಟದ ರಕ್ಷಿತ ಕೂಡ ಪಾಪ ಒಳ್ಳೆ ಹುಡುಗಿ, ಮನಸ್ಸಿನಿಂದ ಯಾವುದೇ ಸ್ನೇಹವನ್ನಾಗಲಿ ಅದ್ಭುತವಾಗಿ ನಿಭಾಯಿಸುವಂಥ ಒಂದು ಹುಡುಗಿ. ಅಷ್ಟೇ ನಿಷ್ಕಲ್ಮಶವಾದಂಥ ಪ್ರೀತಿಯನ್ನು ಗಿಲ್ಲಿಗೆ ಕೊಟ್ಟಳ. ಅದು ಸ್ನೇಹ ಭಾವನೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಇನ್ನೊಂದಿನ ಸುಡುಗಾಡು 100 ದುನಿಯಾ ಆಗಿರ್ಬೋದು. ಆದರೆ ಅವರಿಬ್ಬರ ಪವಿತ್ರ ಬಂಧನ ಏನೈತಲ್ಲ, ಅದ್ಭುತವಾಗಿರುವಂಥ ಪವಿತ್ರ ಬಂಧನ. ಈ ಕಾವ್ಯ ಒಂದು ಸ್ವಲ್ಪ ಉಸಿರು ಒಳ್ಳೆ ಆಟ ಆಡಿಲ್ಲ ಅನಿಸುತ್ತೆ. ಆದರೂ ಕೂಡ ಗಿಲ್ಲಿಗೇನು ಅಭಿಮಾನಿ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಅಭಿಮಾನಿಗಳ ದಂಡು ಇವತ್ತೇನು ಇಡೀ ಮಂಡ್ಯದ ಗಂಡು ಅಂಬರೀಷ್ ಎನ್ನುವಂಥ ಒಂದು ಕಾಲ ಇತ್ತು, ಇವತ್ತು ಮಂಡ್ಯದ ಗಂಡು ಗಿಲ್ಲಿ ಎನ್ನುವಂಥ ಕಾಲ ಬಂದ್ಬಿಡ್ತಾರೆ. ಆ ರೇಂಜ್ಗೆ ಆರ್ಭಟ ಗಿಲ್ಲಿ ಆರ್ಭಟ ನೋಡೋಕ್ಕೆ ಆಗ್ತಿಲ್ಲ. ಯಾವ ರಾಜಕಾರಣಿಗೂ ಸಹಿಸಕ್ಕಾಗವಲ್ತು, ಯಾವ ಸ್ಟಾರ್ ನಟನಿಗೂ ಸಹಿಸಕ್ಕಾಗವಲ್ತು. ಇನ್ನು ಈ ಅಶ್ವಿನಿ ಗೌಡ ಅವರಿಗಂತೂ ಪೂರ ಸಹಾಯಿಸಕ್ಕಾಗವಲ್ತು ಅಥವಾ ಸತಾಯಿಸಕ್ಕಾಗವಲ್ತು, ಅವ್ರಿಗೆ ನೋಡೋಕ್ಕಾಗವಲ್ತು. ಕೆಳಗ ಮ್ಯಾಗ ಅಭಿಮಾನಿಗಳಿಗಂತೂ ಕೆಳಗ ಮ್ಯಾಗ ನೀರು ಬಂದ್ಬಿಟ್ಟ. ಸ್ಟಾರ್ ನಟರಿಗಂತ ಜೀವಮಾನದೊಳಗೆ ನಮ್ಗೆ ಈ ಸ್ಟಾರ್ ಸಿಗೋದಿಲ್ಲ. ಇನ್ನು 100 ಸಿನಿಮಾ ಮಾಡಿದ್ರೆ ನಮ್ಗೆ ಈ ಸ್ಟಾರ್ ಸಿಗಂಗಿಲ್ಲ. 10 ಸಿನಿಮಾ 100 ಡೇಸ್ ಓಡಿದ್ರು ನಮಗೆ ಈ ಸ್ಟಾರ್ ಸಿಗಂಗಿಲ್ಲ ಅನ್ನುವಂಥ ವಿಚಾರದೊಳಗೆ ಬಂದ್ಬಿಟ್ರೆ. ಇನ್ನು ಗಿಲ್ಲಿ ಹೊರಗೆ ಬಂದ ಮೇಗಂತೂ ಆತನೇ ಜೀವಮಾನದೊಳಗೆ ಆತ ಸಾರ್ಥಕ ಆಯ್ತು. ನನ್ನ ಜೀವನ ಇಷ್ಟರ ಮಟ್ಟಿಗೆ ಅಭಿಮಾನಿ ಬಳಗ ನನಗೈತನ ಅತಗೂ ಗೊತ್ತಿಲ್ಲ. ಆ ರೇಂಜಿಗೆ ಅಭಿಮಾನಿ ಬಳಗ ಬಂದ್ಬಿಡುತ್ತೆ. ಆ ಅಭಿಮಾನಿ ಬಳಗವನ್ನು ನಾನು ಎಲ್ಲೂ ಕೂಡ ಹೇಳಂಗಿಲ್ಲ. ಯಾಕಪ್ಪ ಅಂದ್ರೆ ಅಷ್ಟು ಹೇಳಕ್ಕೆ ಮನಸ್ಸು ಒಂದಕ್ಕಿಂತ ಒಂದು ಪ್ರೀತಿ ಅಭಿಮಾನ ಉಕ್ಕಿ ಬಂದುಬಿಡ್ತದೆ. ಅಷ್ಟು ಆ ರೇಂಜಿಗೆ ಈ ಕರ್ನಾಟಕದಲ್ಲಿ ಯಾವ ಸ್ಟಾರು ಕೂಡ ಮಾಡಿಲ್ಲ. ಅದೇನು ದೊಡ್ಡ ಸಿನಿಮಾ ನಟರಿಗಿರ್ಬೋದು, ಶಿವರಾಜ್ ಕುಮಾರ್ ಇರ್ಬೋದು, ದರ್ಶನ್ ಇರ್ಬೋದು, ಯಶ್ ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, ಅದು ಬಿಟ್ಟಪ್ಪ ಅಂತಂದ್ರೆ ಈ ರೇಂಜಿಗೆ ಜನಸಾಗರವನ್ನು ನೋಡಿದ್ದು ಗಿಲ್ಲಿಗೆ ನಾನು. ಅಷ್ಟರ ಮಟ್ಟಿಗೆ ಅಬ್ಬಬ್ಬಬ್ಬಬ್ಬ ಈ ಜನ ಹುಚ್ಚರು ಅನ್ನಬೇಕು, ನಾವು ಹುಚ್ಚರು ಅನ್ನಬೇಕು, ಇಲ್ಲ ಬಿಗ್ ಬಾಸ್ ಹುಚ್ಚ ಅನ್ನಬೇಕು, ಇಲ್ಲ ಯಾರು ಹುಚ್ಚರಿದ್ರಾಗ ಯಾರು ಶೆಣ್ಯರು, ಯಾರು ದಡ್ರು, ಯಾರು ದೊಡ್ಡವರು, ಯಾರು ಕಳ್ಳರು, ಯಾರು ಸುಳ್ರು, ಯಾವ ನಿಯಮನಿಗೆ ಗೊತ್ತಿಲ್ಲ. ಒಂದೇ ಮಾತು ಹೇಳ್ಬೇಕಪ್ಪ, ಗಿಲ್ಲಿ ಗೆದ್ದು ಬಿಟ್ಟನ. ಜನಮಾನಸದಲ್ಲಿ ಅವನು ಎಂದೂ ಕೂಡ ಸೋಲೋದಿಲ್ಲ. ಆ ರೇಂಜಿಗೆ ಗೆದ್ದು ಬಿಟ್ಟನ. ಏನು ಟ್ಯಾಟೋ ಮೇಲೆ ಟ್ಯಾಟೋ ಹಾಕ್ಕೊಂಡವ, ದೇವ್ರಿಗೆ ಓದ್ತವ, ರ್ಯಾಲಿ ಮಾಡ್ತವ, ಏನು ಮಾಡ್ಬೇಕು ಹೇಳಿ. ಅದ್ರಾಗ ಈ ಶಿವಣ್ಣ, ಸ್ಟಾರ್ ನಟ ಶಿವಣ್ಣನಿಗೆ ತಲೆ ಕೆಡಿಸಿದಂಥ ಗಿಲ್ಲಿ ಆ ರೇಂಜಿಗೆ. ಆ ಶಿವಣ್ಣನಿಗೂ ಕೂಡ ಗೊತ್ತು ಗಿಲ್ಲಿಯ ಗೊತ್ತು ಅನ್ನುವಂಥ ವಿಚಾರದೊಳಗೆ ಮಾತಾಡಕತ್ತೀನಿ. ಯಾಕಪ್ಪ ಅಂದ್ರೆ ಒಂದು ಇಂಟರ್ವ್ಯೂ ಒಳಗೆ ಕೇಳ್ತಾರೆ ಯಾರೋ ಮಾಧ್ಯಮದವರು, ಏನ್ರಿ ಸರ ನಿಮ್ಮ ಗಿಲ್ಲಿ ಇವತ್ತು ಜಿ ಕನ್ನಡದೊಳಗೆ ಮಸ್ತ್ ಎಂಟರ್ಟೈನ್ಮೆಂಟ್ ಕೊಡ್ತದ, ಮಸ್ತ್ ಮಜಾ ಕೊಡ್ತದ, ಇವತ್ತು ಬಿಗ್ ಬಾಸ್ ಒಳಗೆ ಹೋಗ್ಯಾನ, ನಿಮ್ಮ ವಿಚಾರ ಏನೈತಿ ಇದ್ರ ಬಗ್ಗೆ, ಏನು ಗಿಲ್ಲಿ ಗೆಲ್ತಾನ ಸೋಲ್ತಾನೆ ಅಂತಕ್ಕಂಥ ವಿಚಾರವನ್ನು ಶಿವಣ್ಣ ಅವ್ರು ಕೇಳ್ತಾರೆ. ಗಿಲ್ಲಿ ಆನೆಸ್ಟ್ ಪರ್ಸನ್, ಅವ್ನು ಒಳ್ಳೆ ಮನುಷ್ಯ, ಅವ್ನು ಗೆಲ್ತಾನೆ ಅಂತ ಟೇಬಲ್ ಕುಟ್ಟಿ ಹೇಳ್ಯಾರ. ಗಿಲ್ಲಿ ಗೆಲ್ತಾನೆ ಅಂತದ್ದು ಶಿವಣ್ಣ ಸ್ಟಾರ್ ನಟ ಆತ.
ಯಾವುದೇ ಸ್ಟಾರ್ಗಳಾಗಲಿ ಯಾವುದೇ ರಾಜಕಾರಣಿಗಳಾಗಲಿ ಎಲ್ಲೂ ಕೂಡ ಯಾರ ಬಗ್ಗೆನೂ ಪ್ರಚಾರ ಮಾಡಂಗಿಲ್ಲ ಅವರು. ಯಾರಿಗೂ ಓಟ್ ಕೊಡ್ರಿ ಅಂತ ಕೇಳಂಗಿಲ್ಲ, ಮತ್ತು ಇಂಥವ್ರಿಗೆ ಗೆಲ್ತಾರೆ ಇಂಥವ್ರು ಸೋಲ್ತಾರೆ ಅಂತ ಹೇಳಂಗಿಲ್ಲ. ಯಾಕಪ್ಪ ಅಂದ್ರೆ ಅವರು ಎಲ್ಲರಿಗೆ ಬೇಕು, ಅವ್ರು ನಟರು ಯಾರಿಗೆ ಬೇಕಪ್ಪ, ರಾಜಕಾರಣಿಗಳಿಗೂ ಬೇಕು, ಸಿನಿಮಾ ನಟರು ಬೇಕು. ಅದಂದ್ರೆ ಜಾತಿ ನಿಂದನೆ ಎಲ್ಲವನ್ನ ಮೀರಿ ಬಂದಂಥವ್ರು ಅವ್ರು ಸಿನಿಮಾ ನಟರು. ಎಲ್ಲರೂ ಬೇಕಪ್ಪ ಸಿನಿಮಾ ನೋಡ್ತಾರೆ ಅವರು. ಇಲ್ಲಪ್ಪ ಮತ್ತೆ ಬುಡಕ ಮ್ಯಾಗ ನೀರು ತರಿಸ್ತಾರೆ, ಒಬ್ಬರು ಪರವಾಗಿ ಮಾತಾಡ್ತಾರೆ. ಅಂಥದ್ರಾಗ ಸ್ಟಾರ್ ನಟ ಶಿವಣ್ಣ ಇವತ್ತು ಗಿಲ್ಲಿ ಬಗ್ಗೆ ಗಿಲ್ಲಿ ಗೆದ್ದೇ ಗೆಲ್ತಾನೆ ಅಂತ ಟೇಬಲ್ ಕುಟ್ಟಿ ಹೇಳ್ತಾನೆ. ಮತ್ತೆ ಸ್ಟೈಲ್ ಒಳಗೆ ಹೇಳ್ತಾನೆ, ಗಿಲ್ಲಿ ಆ ಗಿಲ್ಲಿ ಅನ್ನುವಂಥ ವಿಚಾರದೊಳಗೆ ಆ ಒಂದು ಸ್ಟೈಲ್ ತೋರಿಸಿ ಗಿಲ್ಲಿ ಗೆದ್ದು ಬರ್ತಾನೆ ಅನ್ನೋ ವಿಚಾರ ಹೇಳ್ಬಿಟ್ಟ. ಅಂದರೆ ಎಷ್ಟರ ಮಟ್ಟಿಗೆ ಗಿಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರಿಗಿಂತಲೂ ಬಹುಬೇಡಿಕೆ ನಟ ಆಗಿಬಿಡ್ತಾನೆ. ನಿಜವಾಗಲೂ ಹೇಳ್ತೀನಿ, ಯಶ್ ಇವತ್ತೇನು ಪ್ರಪಂಚದೊಳಗೆ ಏನು ಒಂದು ಸಣ್ಣ ಸಾಧನೆ ಮಾಡಾಕತ್ತಾನ, ಆ ರೇಂಜ್ಗೆ ಗಿಲ್ಲಿ ಕರ್ನಾಟಕದೊಳಗೆ ಒಬ್ಬ ವ್ಯಕ್ತಿ ಯಾರ ಬಂತಪ್ಪ ಅನ್ನೋ ಕೂಗು ಚಪ್ಪಾಳೆ ಅಭಿಮಾನ ಒಳೆ ಹರಿಸ್ಬೇಕಪ್ಪ ಅಂತಂದ್ರೆ ಅದು ಬಿಗ್ ಬಾಸ್ ಒಳಗೆ ಗಿಲ್ಲಿ ಮಾತ್ರ. ಆ ಗಿಲ್ಲಿ ಇವತ್ತು ಎಲ್ಲ ಕಡೆಗೆ ಅಷ್ಟೊಂದು ಆವರಿಸ್ಕೊಂಬಿಟ್ಟಾನೆ. ಸಣ್ಣ ಹುಡುಗರಿಂದ ಹಿಡಿದು ಸಣ್ಣ ಹುಡುಗಿಯರಿಂದ ಹಿಡಿದು ನಮ್ಮ ಹಳ್ಳಿಗಳಾಗ ಮರ ಹೆಣ್ಮಕ್ಳಿಗೆ ಏನು ಗೊತ್ತೈತೆ ಹೇಳ, ಬಿಗ್ ಬಾಸ್ ಅನ್ನೋ ಸುಡುಗಾಡಿ ಏನು ಗೊತ್ತಿಲ್ಲ. ಅವಕ್ಕೇನು ಬಿಗ್ ಬಾಸ್ ಅಂದ್ರೆ ಏನೋ ತಬ್ಬಿಕಂತಾರ, ಪ್ರೀತಿ ಮಾಡ್ತಾರ, ಲವ್ ಮಾಡ್ತಾರ, ಲಪಡ ಮಾಡ್ತಾವ, ವೈಕಿಂತವ, ಜಗಳ ಮಾಡ್ತಾವ, ತಿಂತವ, ಮಕ್ಕಂತವ, ಇಷ್ಟು ಬಿಟ್ರೆ ಏನು ಗೊತ್ತಿಲ್ಲ ಅಂತ ಹಳ್ಳಿ ಜನಕ್ಕೆ ಗೊತ್ತಿತ್ತು. ಆದರೆ ಈ ವರ್ಷ ಬಿಗ್ ಬಾಸ್ ಅಂದ್ರೆ ಏನು, ಬಿಗ್ ಬಾಸ್ ಅಂದ್ರೆ ಹೆಂಗೆ ಆಟ ಆಡಬೇಕು, ಬಿಗ್ ಬಾಸ್ ಅಂದ್ರೆ ಏನೇನು ನಡೀತೈತಿ, ಅದು ಹೆಂಗೆ ಟಾಸ್ಕ್ ಕೊಡ್ತಾರೆ, ಅವ್ರು ಹೆಂಗೆ ಕೌಂಟ್ರ್ ಕೊಡಬೇಕು, ಹೆಂಗೆ ನ್ಯಾಮಿನೇಷನ್ ಮಾಡಬೇಕು, ಯಾವ ರೀತಿ ಅವ್ರನ್ನ ಮಕಾಡೆ ಮಲಗಿಸ್ಬೇಕು, ಯಾವ ರೀತಿಯಾಗಿ ಕಪ್ ಗೆದ್ಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ಜನರ ಅಭಿಮಾನ ಗಳಿಸಬೇಕು, ಯಾವ ರೀತಿಯಾಗಿ ಪ್ರೀತಿ ಗಳಿಸಬೇಕು, ಯಾವ ರೀತಿಯಾಗಿ ಲವ್ ಮಾಡಬೇಕು, ಯಾವ ರೀತಿಯಾಗಿ ಏಕವಚನ ಮಾತಾಡಬೇಕು, ಯಾವಾಗ ಬಹುವಚನ ಮಾತಾಡಬೇಕು, ಯಾರಿಗೆ ಹೆಂಗೆ ಮಾತಾಡ್ಬೇಕು ಅಂತ ಗಿಲ್ಲಿ ತೋರಿಸ್ಕೊಟ್ಬಿಟ್ಟಾನೆ. ಆ ರೇಂಜಿಗೆ ಬಿಗ್ ಬಾಸ್, ಇಡೀ ಬಿಗ್ ಬಾಸ್ನೊಳಗೆ ಹಿಂಗೆ ಇರ್ಬೇಕಂತ ತೋರಿಸ್ಕೊಟ್ಟಿದ್ದೇ ಗಿಲ್ಲಿ. ಅಷ್ಟರ ಮಟ್ಟಿಗೆ ಹಳ್ಳಿ ಹೆಣ್ಮಕ್ಳು ಕೂಡ ನಸಿತಿತ್ತು. ಅವ್ರಿಗೆ ಏನು ಗೊತ್ತಿಲ್ಲ, ಅವಕ್ಕೇನು ಹೊಲಕ್ಕೆ ಹೋದ್ನೆ ಮನೆಗೆ ಬಂದೆ, ಗಂಡ ಅಡಿಗೆ ಮಾಡಿ ಕೊಟ್ಟನೆ, ತಿನ್ನೆ ಉಣ್ಣೆ ಮಕ್ಕಳನ್ನೇ, ಇಷ್ಟು ಬಿಟ್ರೆ ಏನು ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಅವು ಎಲ್ಲವೂ ಸೇರಿ ಇವತ್ತು ಏನು ಮಾಡಕಚ್ಚು, ಗಿಲ್ಲಿಗಾರ ಓಟ್ ಹಾಕ್ರಬೇ, ಗಿಲ್ಲಿಗೆ ಓಟ್ ಹಾಕ್ರಿ, ಗಿಲ್ಲಿ ಬಾರ್ಯ ಬೇ, ಗಿಲ್ಲಿ ಹಂಗ ಬೇ, ಗಿಲ್ಲಿ ಹಿಂಗ ಬೇ, ಕಾವ್ಯ ಬಾರ್ಯ ಬೇ, ಅವಳು ಸೊಕ್ಕ ಜಾಸ್ತಿ ಐತೆ ಬೇ, ಅವಳಿಗೆ ಪ್ರೀತಿ ಜಾಸ್ತಿ ಐತೆ ಬೇ, ಒಳಗೈತವೆ ಹೊರಗಿಲ್ಲವೇ ಅಂತೇಳಿ ಏನೇನೇನೋ ಮಾತಾಡಕಚ್ಚಿಬಿಟ್ಟವು ನಮ್ಮ ಹಳ್ಳಿ ಒಳಗೆ. ನಾನು ಕೇಳಿದಷ್ಟು ಮಟ್ಟಿಗೆ ಗಿಲ್ಲು ಕೆಲವೊಂದು ರೆಕಾರ್ಡ್ಸ್ ಕೂಡ ಹೊರಗಡೆ ಎಲ್ಲ ಬರಕಚ್ಚಿಬಿಟ್ಟವು, ಇನ್ಸ್ಟಾಗ್ರಾಮ್ ಒಳಗಡೆ ಮತ್ತು ಮಾತಾಡಿದಂಥ ಕೆಲವೊಂದು ಭಾಷೆಗಳು ಕೂಡ ಹೊರಗೆ ಬರಕತ್ತವೆ. ಅಂದ್ರೆ ಅಷ್ಟರ ಮಟ್ಟಿಗೆ ಏನೂ ತಿಳಿಯಾರದಂಥ ಹೆಣ್ಮಕ್ಳಿಗೆ ಕೂಡ ತಲೆ ಕೆಡಿಸಿಬಿಟ್ಟಾನೆ ಗಿಲ್ಲಿ. ಅಷ್ಟು ಅಭಿಮಾನವನ್ನ, ಯಾವುದೇ ಇಂದು ಬ್ಯಾಕ್ಗ್ರೌಂಡ್ ಏನೂ ಗೊತ್ತಿಲ್ಲ, ಕೇವಲ ಹಳ್ಳಿ ಐದ, ಅವನು ಏನೇನೇನೇನೇನು ಗೊತ್ತಿಲ್ಲ. ಮುಂಚೆಗೆ ಮಾತಾಡ್ಬೇಕಾದ್ರೆ ನ್ಯಾಚುರಲ್ ಹೊರಗೆ ಬರ್ತದೆ, ಭಾಷೆ ಹೊರಗೆ ಬರ್ತದೆ, ಹಾರ್ಟಿಂದ ಮಾತಾಡ್ತಾನೆ, ಹಾರ್ಟಿಂದ ಮನಸ್ಸಿಂದ ಮಾತಾಡ್ತಾನೆ, ಮನಸ್ಸಿಂದ ಪ್ರೀತಿ ಕೊಡ್ತಾನೆ, ಮನಸ್ಸಿಂದ ಕಾಮಿಡಿ ಮಾಡ್ತಾನೆ, ಮನಸ್ಸಿಂದ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಮನೋರಂಜನೆ ಕೊಡ್ತಾನೆ. ಹಂಗಾಗಿ ಈಗ ಗಿಲ್ಲಿ ಗೆದ್ದ ಮೇಲೆ ಏನಾರ ಯಾವ ಟಿವಿಗೆ ಹೋದ್ರೂ TRP ಕಿತ್ಕೊಂಡು ಹೋಗ್ತಾನೆ ನೋಡು, ಆ ಟಿವಿ ಜನ ಮುಂದೆ ಹೊರಗೆ ಬರಂಗಿಲ್ಲ. ಆ ರೇಂಜಿಗೆ ಗಿಲ್ಲಿ ಇವತ್ತು ಹೆಸರು ಮಾಡಿಬಿಟ್ಟನ. ಗಿಲ್ಲಿ ಹೆಸರು ಇತಿಹಾಸದೊಳಗೆ ಎಂದೆಂದು ಕೂಡ ಮರೆ ಆಗಲ್ಲ ಅಂತಕ್ಕಂಥದ್ದು ನನ್ನ ವಿಚಾರ. ಮತ್ತು ಅವ್ರ ತಂದೆ ತಾಯಿ ಮುಂದಂತೂ ಎಲ್ಲರೂ ಟ್ಯಾಟ್ ಹಾಕ್ಸ್ಕೊಂಡು ನೋಡೋಕೆ ಹಚ್ಚಿಬಿಟ್ರೆ, ಇನ್ನು ಓರಿ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ ಓರಿ ನೋಡೋಕಷ್ಟು ಜನಸಾಗರ ಕಲ್ತ್ಬಿಡುತ್ತೆ. ಇನ್ನು ಗಿಲ್ಲಿ ಬಂದಾಗ ಎಷ್ಟು ಜನಸಾಗರ ಕಲಿಬೋದು, ಗಿಲ್ಲಿ ಹವಾ ಹೆಂಗಿರ್ಬೋದು, ಮತ್ತು ಗಿಲ್ಲಿ ವಿಚಾರದ ಬಗ್ಗೆ ಇನ್ನೂ ಎಷ್ಟಂತ ಮಾತಾಡ್ತೀವಿ. ಗಿಲ್ಲಿ ಅಷ್ಟು ರೇಂಜಿಗೆ, ಆ ರೇಂಜ್ಗೆ ಒಂದು ಭರವಸೆಯನ್ನು, ಆ ಒಂದು ಕನ್ನಡದ ಕುಡಿ, ಕನ್ನಡದ ಪ್ರತಿಭೆ, ಅದ್ಭುತವಾಗಿರುವಂಥ ಪ್ರತಿಭೆ ಮಾತಾಡ್ತಾನೆ ಅಂತಕ್ಕಂಥ ವಿಚಾರ ಇವತ್ತು ಬಂದ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಅವ, ಈ ಹೇಳ್ತಿರೋದಂಥ ಗಿಲ್ಲಿ ಅವ ಅಷ್ಟರ ಮಟ್ಟಿಗೆ ನಾನಂತೂ ಮೊದಲು ಗಿಲ್ಲಿನ ಕೂಡ ಇರಿಟೇಟ್ ಮಾಡ್ತಿದ್ದ, ಅಥವಾ ಅವನು ಒಂದ್ಸಲ ಕಾಮಿಡಿ ಮಾಡ್ಬೋದು, ಇನ್ನೊಬ್ಬರು ಮನಸ್ಸಿಗೆ ನೋವಂಗೆ ಮಾತಾಡ್ತಾನಂತ ವಿಚಾರ ಮಾಡಿದ್ದೆ. ಆದರೆ ಈಗೀಗ ಅವನ ಅಭಿಮಾನಿಗಳ ದಂಡು, ಆತನಿಗೆ ಬೀಳ್ತಿರುವಂಥ ಓಟ್ಗಳು, ಇವರೆಲ್ಲ ಓಟ್ ಅವ್ನು ಸರಿಸಮ ಬರಾಕತ್ತಿಲ್ಲ. ಇವ್ರು 10 ರೂಪಾಯಿ ಓಟ್ ತಗೊಂಡ್ರೆ ಅವ್ನು 120, 130 ರೂಪಾಯಿ ಓಟ್ ರೂಪಾಯಿ ಇರ್ತಾನೆ. ಅಂದ್ರೆ ಉದಾಹರಣೆ ಹೇಳಿದೆ ನಾನು, ಓಟ್ 10 ರೂಪಾಯಿ 20 ರೂಪಾಯಿ ಅಂತಲ್ಲ, ಲೆಕ್ಕಾಚಾರದೊಳಗೆ ಹೇಳಿದೆ. 10 ರೂಪಾಯಿ ಓಟ್ ಇವ್ರಿಗೆ ಬಂದಿತ್ತಪ್ಪ ಅಂತ ನಾವು 150, 200 ಓಟ್ ತಗೊಂಡಿರ್ತಾನೆ. ಸೊ ಅಂದ್ರೆ ಯಾರ ರೇಂಜಿಗೆ ತಲೆಯನ್ನು ಕೆಡಿಸಿರ್ಬಾರ್ದು. ಜನ ಓಟ್ ಹಾಕಿದವ್ರು ಯಾವತ್ತೂ ಕೂಡ ಇತಿಹಾಸದೊಳಗೆ ಬಿಗ್ ಬಾಸ್ನ ಯಾವನನ್ನು ಸಾಯಲಿ, ಯಾವನನ್ನು ಗೆಲ್ಲಿ ಅಂತೇಳಿ ಯಾರು ಓಟ್ ಹಾಕಿದ್ದಿಲ್ಲ. ಆದರೆ ಇವತ್ತು ಗಿಲ್ಲಿ ಸಲುವಾಗಿ ಓಟ್ ಹಾಕೋದು ಹೆಂಗಂತ ತಿಳ್ಕೊಂಡು ಓಟ್ ಹಾಕೈತಾರೆ ಜನ. ಅಂದ್ರೆ ಈ CM ಆಗ್ಬೇಕಾದ್ರೆ, ಸಿದ್ದರಾಮಯ್ಯ CM ಆಗ್ಬೇಕಾದ್ರೆ ಇಷ್ಟು ಓಟ್ ಹಾಕ್ಬೇಕಂತ ತಲೆ ಕೆಡಿಸ್ಕೊಂಡಿದ್ದು ಜನ. ಆ ರೇಂಜಿಗೆ ಗಿಲ್ಲಿ ಓಟ್ ಹಾಕಿ ಗೆಲ್ಲಿಸ್ಬೇಕು, ಗಿಲ್ಲಿನೇ ಗೆಲ್ಲಬೇಕು, ಅಶ್ವಿನಿ ಗೌಡ ಗೆಲ್ಲಬಾರ್ದು. ಅಶ್ವಿನಿ ಗೌಡ ಅಭಿಮಾನಿಗಳಂತೂ ಎಲ್ಲ ಕಡೆಗೆ ಎಲ್ಲಿ ಮಾತಾಡಿದ್ರೆ ಟ್ರೋಲ್ ಆಗ್ತಾರೆ, ಎಲ್ಲಿ ಮಾತಾಡಿದ್ರೆ ಬೆದರಿಕೆ ಕರೆಗಳು ಬರ್ತಾವೆ, ಮತ್ತು ಎಲ್ಲಿ ಮಾತಾಡಿದ್ರೆ ಚೀತು ಅಂತ ಉಗಿಯಕೈತಿ ಬಿಟ್ರೆ. ಸೊ ಆ ರೇಂಜ್ಗೆ ಗಿಲ್ಲಿ ಬಗ್ಗೆ ಎಷ್ಟು ಹೇಳಿದ್ರೆ ಕಮ್ಮಿ. ಒಟ್ಟಾರೆಯಾಗಿ ಶಿವಣ್ಣನ ತಲೆಗೇನು ಕೆಡಿಸಿಬಿಟ್ಟಾನೆ ಗಿಲ್ಲಿ. ಅದ ನಂತರ ಅಭಿಮಾನಿಗಳಿಗಂತೂ ಏನು ಪ್ರೀತಿ ಕೊಟ್ಟಾರ, ಏನು ವಿಶ್ವಾಸ ಕೊಟ್ಟಾರ, ಅದ್ರ ಬಗ್ಗೆ ಅಂತ ಹೆಚ್ಚಿಗೆ ಏನೋ ಮಾತಾಡಂಗಿಲ್ಲ. ಏನು ಮಾತಾಡಿದ್ರು ಕೂಡ ಕಡಿಮೆ ಆಗ್ತದೆ ನೋಡಿ. ನನಗೂ ಮಾತಾಡ್ತಾ ಬೆವರು ಬರಕತ್ತಿ ಬಿಡ್ತಾನೆ. ಅಂದ್ರೆ ಅಷ್ಟರ ಮಟ್ಟಿಗೆ ಗಿಲ್ಲಿ ಆವರಿಸ್ಕೊಂಡ್ಬಿಟ್ಟಾನೆ. ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಪ್ರೀತಿ ಕಡಿಮೆ ಆಗಲ್ಲ, ಆ ಅಭಿಮಾನ ಕಡಿಮೆ ಆಗಲ್ಲ. ನಾನು ಕೂಡ ಗಿಲ್ಲಿ ದೊಡ್ಡ ಅಭಿಮಾನಿ. ಈ ಸ್ಟಾರ್ ನಟರಿಗೆ ಏನು ಅಭಿಮಾನ ಕೊಟ್ಟಿವಿ ಅದೇ ರೀತಿ ಅಭಿಮಾನಿ ಗಿಲ್ಲಿಗನ ಸಿಕ್ಕದ. ಅವನು ಯಾವತ್ತಿದ್ರು ಗೆದ್ದೇ ಗೆಲ್ತಾನೆ, ಕರ್ನಾಟಕದಲ್ಲಿ ದೊಡ್ಡ ಸ್ಟಾರ್ ಆಗ್ತಾನೆ. ಯಾವ ಸ್ಟಾರಿಗೆ ಇರೋದಿರಂತಹ, ಯಾಕಪ್ಪ ಅಂದ್ರೆ ಯಾರ್ಯಾರು 100 ಸಿನಿಮಾಗಳು ಮಾಡಿರ್ಬೋದು, ಬಟ್ ಗಿಲ್ಲಿ ಯಾವುದೇ ಸಿನಿಮಾ ಮಾಡಿಲ್ಲ. ಆದ್ರೆ ಇವತ್ತು ಸ್ಟಾರ್, ಇವತ್ತು ಈ ರೇಂಜಿಗೆ ಅಭಿಮಾನಿ ಬಳಗವನ್ನು ಬೆಳೆಸಿನ. ಮುಂದೆ ಕೂಡ ದೊಡ್ಡ ಅಭಿಮಾನಿ ಬಳಗ ಅವನಿಗೆ ಸಿಗ್ತದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.